ಯುದ್ಧ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅಂತ. ಈ ಪ್ರಶ್ನೆಗೆ ಉತ್ತರ ಭಾರತದಿಂದನೇ ಶುರು ಆಗುತ್ತೆ. ಯಾಕೆಂದರೆ ಈ ಒಂದು ಕದನ ವಿರಾಮ ಜಾರಿ ಆಯ್ತಲ್ಲ, ಜಾರಿಯಾದ ಬೆನ್ನಲ್ಲೇ ಭಾರತದಿಂದ ಒಂದು ಎಚ್ಚರಿಕೆ ನಡೆಯನ್ನು ಅನುಸರಿಸಿದೆ ಭಾರತ. ಏನು ಎಚ್ಚರಿಕೆ ನಡೆ ಅಂದರೆ, ಹರ್ಮುಜ್ ಜಲಸಂಧಿ ಏನೋ ಮುಕ್ತ ಆಗಿದೆಯಪ್ಪ, ಈಗ ಇಲ್ಲೇನು ಕಾಣ್ತಾ ಇದೆಯಲ್ಲ ಹರ್ಮುಜ್ ಜಲಸಂಧಿ, ಇರಾನ್ ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಿದೆ, ಎಲ್ಲ ಹಡಗುಗಳ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ. ಹಂಗಿದ್ರೂ ಕೂಡ ಭಾರತಕ್ಕೆ ಸಮಾಧಾನ ಇಲ್ಲ. LPG ಬರುತ್ತೆ ಇನ್ಮೇಲಿಂದ ಸುಗಮವಾಗಿ, ಪೆಟ್ರೋಲ್ ಬರುತ್ತೆ, ಕೊಲ್ಲಿ ರಾಷ್ಟ್ರಗಳು ಏನು ಉತ್ಪಾದನೆ ಮಾಡ್ತಾವೋ ತೈಲ ಎಲ್ಲದನ್ನು ಕೂಡ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ತಾ ಇದೆ. ಹಂಗಿದ್ರೂ ಕೂಡ ಭಾರತಕ್ಕೆ ಸಮಾಧಾನ ಇಲ್ಲ. ಏನಕ್ಕೆ ಭಾರತಕ್ಕೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ, ಭಾರತ ತನ್ನ ಏನೊಂದು ನನಗೆ ಸಮಾಧಾನ ಇಲ್ಲ ಅನ್ನೋ ಎಚ್ಚರಿಕೆ ನಡೆಯನ್ನು ಯಾವ ರೀತಿ ತೋರಿಸ್ಕೊಂತಿದೆ ಅಂದರೆ, ನಾಗರಿಕರೇ ತ್ವರಿತವಾಗಿ ಇರಾನ್ನಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದೆ. ಇಷ್ಟು ದಿನ ಯುದ್ಧ ನಡೀತಿರೋ ಕಾರಣಕ್ಕೆ ನಿಮಗೆ ವಿಮಾನಗಳಿಲ್ದನೇ ಆಗಿತ್ತು, ಇನ್ನೊಂದು ಮತ್ತೊಂದು ಸಮಸ್ಯೆ ಆಗಿತ್ತು. ಆದರೆ ಈಗ ಕದನ ವಿರಾಮ ಜಾರಿಯಲ್ಲಿದೆ. ಆದಷ್ಟು ಬೇಗ ಇರಾನ್ ಆಗಿರ್ಬೋದು ಮತ್ತು ಮಧ್ಯಪ್ರಾಚ್ಯದ ಯಾವುದಾದ್ರು ಪ್ರಮುಖ ದಾಳಿ ಸಾಧ್ಯತೆ ಇರುವಂಥ ನೆಲೆಗಳು ಅಲ್ಲಿಂದ ಬಂದುಬಿಡಿ ವಾಪಸ್ಸು ಅಂತ ಕರೀತಾ ಇದೆ ಭಾರತ. ಏನಕ್ಕೆ ಭಾರತ ಕರೀತಿದೆ? ಇದು ಈಗಿರೋಂಥ ಪ್ರಮುಖ ಪ್ರಶ್ನೆ. ಶಾಂತಿ ಮರುಸ್ಥಾಪನೆ ಆಗೋ ಹೊತ್ತಲ್ಲೇ ಭಾರತ ಕರೀತಿರೋದು ಯಾಕೆ ಅಂದರೆ, ಇರಾನ್ ಮತ್ತು ಅಮೆರಿಕ ನಡುವೆ ಏನು ಮಾತುಕತೆ ನಡೀತಾ ಇದೆಯಲ್ಲ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ, ಆ ಮಾತುಕತೆನೇ ಒಂದು ಸೋಗಿರ್ಬೋದಾ ಅನ್ನೋದು ಭಾರತದ ಶಂಕೆ. ಯಾಕೆಂದರೆ ಈ ಹಿಂದೆ ಕೂಡ 2025ರಲ್ಲೂ ಇದೇ ಕೆಲಸ ಆಗಿತ್ತು, ಮತ್ತು 2026 ಈಗೊಂದು ಫೆಬ್ರವರಿ 28ಕ್ಕೆ ಮೊದಲು ಏನು ಇದು ಇರಾನ್ ಮೇಲೆ ದಾಳಿ ನಡೆಸ್ತಲ್ಲ ಅಮೆರಿಕ, ಆ ಸಂದರ್ಭದಲ್ಲಿ ಕೂಡ ಅಮೆರಿಕ ಮಾತುಕತೆ ನಡೆಸ್ತಿರೋಂಥ ಸಂದರ್ಭದಲ್ಲೇ ದೊಡ್ಡ ಮಟ್ಟದ ದಾಳಿ ನಡೆಸಿ ಒಂದು ಅಯಾತುಲ್ಲಾ ಅಲಿ ಖಮೇನಿ ಅವ್ರನ್ನ ಹತ್ಯೆ ಮಾಡಿತ್ತು. ಹಂಗಾಗಿ ಈ ಒಂದು ಮಾತುಕತೆ ಸೋಗಿನಲ್ಲಿ ಮತ್ತೆ ದಾಳಿ ನಡೆಸ್ಬೋದಾ ಅಮೆರಿಕ ಅನ್ನೋ ಭಯ ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವಾದ್ಯಂತ ಎಲ್ಲ ಕಡೆನೂ ಇದೆ. ಮತ್ತು ಇನ್ನೊಂದು ಈ ಒಂದು ಆತಂಕಕ್ಕೆ ಮತ್ತೊಂದು ಕಾರಣ ಏನಂದರೆ, ಲೆಬನಾನ್ನಲ್ಲಿ ತನ್ನ ದಾಳಿಯನ್ನು ಇಸ್ರೇಲ್ ಮುಂದುವರಿಸೇ ಇದೆ. ಯಾವುದೇ ಕಾರಣಕ್ಕೂ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸಿಲ್ಲ. ಹಂಗಾಗಿ ಯುದ್ಧ ನಿಲ್ಲೋ ವಾತಾವರಣ ಸದ್ಯಕ್ಕೆ ಕಂಡು ಬರ್ತಿಲ್ಲ. ಇದ್ರ ಜೊತೆಯಲ್ಲಿ ಕದನ ವಿರಾಮಕ್ಕೆ ಯಾವುದೇ ರೀತಿಯಂಥ ಸ್ವಪ್ನ ಇಸ್ರೇಲ್ ಆಗ್ತಿಲ್ಲ. ಅಂದರೆ ಇಸ್ರೇಲಿಗೆ ಕದನ ವಿರಾಮ ಬೇಕಾಗೇ ಇಲ್ಲ. ಆ ಕದನ ವಿರಾಮ ಆಗಿರೋದು ಅಮೆರಿಕ ಮತ್ತು ಇರಾನ್ ಮಧ್ಯ, ನಮಗೋದಕ್ಕೂ ಏನು ಸಂಬಂಧ ಅನ್ನೋ ರೀತಿ ಇರಾನ್ ವರ್ತನೆ ಮಾಡ್ತಿದೆ. ಹಂಗಾಗಿ ಈ ಯುದ್ಧ ನಿಲ್ಲೋ ಚಾನ್ಸಸ್ಸು ತುಂಬ ಕಮ್ಮಿ ಅನ್ನೋದು ಭಾರತಕ್ಕೆ ಮನವರಿಕೆ ಆಗಿರ್ಬೋದು ಬಹುಶಃ. ಹಾಗಾಗಿ ಭಾರತೀಯರೇ ಆದಷ್ಟು ಬೇಗ ಬನ್ನಿ ಅಂತ ಕರೀತಾ ಇದ್ದಾರೆ. ಜೊತೆಗೆ ಕದನ ವಿರಾಮ ಇದ್ದರೂ ಕೂಡ ಇರಾನ್ ಮೇಲೆ ಅಮೆರಿಕ ಯಾವುದೇ ಕ್ಷಣದಲ್ಲಿ ದಾಳಿ ನಡೆಸೋ ಸಾಧ್ಯತೆ ಅಂತೂ ಇದ್ದೇ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಅದೇ ಕಾರಣದಿಂದಾಗಿ ಭಾರತ ಎಚ್ಚರಿಕೆ ನಡೆ ಇಡ್ತಾ ಇದೆ. ಜೊತೆಗೆ ಏಪ್ರಿಲ್ 10 ಏನು ಮಾತುಕತೆ ನಡೆಯುತ್ತಲ್ಲ ಶನಿವಾರ, ಈ ಮಾತುಕತೆ ಏನಾಗಬಹುದು ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಈ ಒಂದು ಸಂಧಾನ ಮಾತುಕತೆ ಮೊದಲ ಬಾರಿಗೇನಲ್ಲ, 2025ರಲ್ಲಾಗಿತ್ತು, ಈ ವರ್ಷದ ಆರಂಭದಲ್ಲಾಗಿತ್ತು. ಇದೀಗ ಮತ್ತೆ ಮಾತುಕತೆ, ಅದು ಒಂದು 38 ದಿನಗಳ ಯುದ್ಧದ ನಂತರ ಈಗ ಮತ್ತೆ ಮಾತುಕತೆ ಶುರು ಆಗ್ತಾ ಇದೆ. ಆದರೆ ಅಮೆರಿಕ ಎತ್ತಿ ಏರಿಗೆಳೆದ್ರೆ ಇರಾನ್ ಕೋಣ ನೀರುಗೆಳೆದಂಗೆ ಅನ್ನೋ ರೀತಿ ಆಗಿದೆ. ಹಿಂಗಿರೋವಾಗ ಇದು ಮಾತುಕತೆಯಲ್ಲಿ ಒಪ್ಪಂದಕ್ಕೆ ಬರುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಹಾಗಾಗಿ ಏನಾಗುತ್ತೆ, ಸಂಧಾನದ ಸೋಗಿನಲ್ಲಿ ಮತ್ತೆ ಒಂದು ದಾಳಿ ನಡೆಯೋ ಸಾಧ್ಯತೆ ಇದೆಯಾ ಅಂದರೆ, ಈ ಹಿಂದೆನೂ ಕೂಡ ಅಮೆರಿಕ ಇದೇ ಮಾಡಿದ್ದು, ನಾವು ನಿಮ್ಮ ನಾಗರಿಕತೆನೇ ನಾಶ ಮಾಡಿಬಿಡ್ತೀವಿ, ನಾವು ಇಡೀ ಇರಾನ್ನ ಒಂದೇ ರಾತ್ರಿ ಮುಗಿಸ್ಬಿಡ್ತೀವಿ ಅನ್ನೋ ಪದಗಳನ್ನೆಲ್ಲ ಬಳಸಿ ಒಂದು ಒತ್ತಡ ತಂತ್ರ ಅನುಸರಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇವಾಗ ಇರಾನ್ನ ಮಾತುಕತೆ ಟೇಬಲಿಗೆ ಕರೆದಿರೋದು. ಇದೇ ರೀತಿಯ ಒತ್ತಡ ತಂತ್ರನ ಮತ್ತೆ ಇರಾನ್ ಮೇಲೆ ಏರ್ತಾರ? ಆ ಒತ್ತಡ ತಂತ್ರಕ್ಕೆ ಇರಾನ್ ಬಗ್ದಲೇ ಇದ್ದರೆ ಏನು ಮಾಡ್ತಾರೆ? ಅದು ಈಗಿರೋಂಥ ಪ್ರಶ್ನೆ. ಮತ್ತು ಈ ಮಾತುಕತೆ ಫಲಪ್ರದ ಆಗೋ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರೆ 10% ಇಲ್ಲ 20% ಅಂತ ಹೇಳ್ಬೋದು. ಮಾತುಕತೆ ಫಲಪ್ರದ ಆಗೋ ಚಾನ್ಸಸ್ಸೇ ತುಂಬ ಕಡಿಮೆ ಅಂತಿರೋವಾಗ ಮತ್ತೆ ಯುದ್ಧದ ಭೀತಿ ಅಂತೂ ಇದ್ದೇ ಇದೆ. ಅದು ಇರೋಂಥ ಒಂದು ರೀತಿಯಾದಂಥ ಒಂದು ತಲೆ ಮೇಲೆ ನೇತಾಡ್ತಿರೋಂಥ ತೂಗು ಕತ್ತಿ ಅಂತ ಹೇಳ್ಬೋದು. ಯಾವಾಗ ಬೇಕಾದರೂ ಆ ಕತ್ತಿ ನೆತ್ತಿ ಮೇಲೆ ಬೀಳ್ಬೋದು ಅಂಥ ಒಂದು ಸನ್ನಿವೇಶ ಇದೆ. ಮತ್ತು ಪಾಕ್ ಸಾರಥ್ಯದಲ್ಲಿ ಒಂದು ಸಂಧಾನ ಮಾತುಕತೆ ನಡೀತಿದೆಯಲ್ಲ, ಯಥಾ ಪ್ರಕಾರ ಪಾಕಿಸ್ತಾನ ಅಮೇರಿಕದ ಕೈಗೊಂಬೆ. ಹಾಗಾಗಿ ಅಮೇರಿಕ ಪಾಕಿಸ್ತಾನದ ಮೂಲಕ ಪರೋಕ್ಷವಾಗಿ ಇರಾನ್ಗೆ ಒತ್ತಡವನ್ನು ಏರೋ ಕೆಲಸನ ಮಾಡ್ಬೋದು. ಆಗ ಏನಾದರೂ ಇರಾನ್ ಒಂದು ಸ್ವಲ್ಪ ಪ್ರತಿರೋಧ ತೋರಿಸಿದ್ರೆ ಆಗ ಮತ್ತೆ ಯುದ್ಧ ಶುರುವಾಗೋ ಭೀತಿ ಅಂತೂ ಇದ್ದೇ ಇದೆ. ಇದ್ರ ಜೊತೆನಲ್ಲೇನೆ ಅಮೇರಿಕಾಗೆ ಏನಂದರೆ, ಈ ಸಂಧಾನದಲ್ಲಿ ನಾನು ಗೆಲ್ಲಬೇಕು ಅಂತ. ಯಾಕೆಂದರೆ ಅಮೇರಿಕ ತನ್ನ ಲೋಕಲ್ ಆಡಿಯನ್ಸ್ಗೆ ಅಂದರೆ ಅಮೇರಿಕ ಜನರಿಗೆ ಹೇಳಬೇಕು, ಅಮೇರಿಕಾದಲ್ಲಿ ನವಂಬರಲ್ಲಿ ಮಧ್ಯಂತರ ಚುನಾವಣೆ ಇದೆ, ಹಂಗಾಗಿ ಡೊನಾಲ್ಡ್ ಟ್ರಂಪ್ ಇರ್ಬೋದು, DJ ವ್ಯಾನ್ಸ್ ಇರ್ಬೋದು, ಅವ್ರು ಹೋಗ್ಬಿಟ್ಟು ಹೇಳ್ಬೋದು, ನಾವು ಇರಾನ್ ಜೊತೆ ಯುದ್ಧ ಮಾಡಿದ್ವಿ, ಅವ್ರಿಗೆ ನಮ್ಮ ಮಿಲಿಟ್ರಿ ತಾಕತ್ತು ತೋರಿಸಿದ್ವಿ, ಅವ್ರನ್ನ ಸಂಧಾನ ಟೇಬಲ್ ಕರ್ಕೊಂಬಂದ್ವಿ, ಇವಾಗ ಅವರು ನಮ್ಮ ಸಂಧಾನಕ್ಕೆ ಬಗ್ಗಿದ್ದಾರೆ, ಇವಾಗ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸಂಗೆ ಮಾಡಿದ್ದೀವಿ ನಾವು ಅಂತೇಳ್ಬಿಟ್ಟು ಹೇಳಬೇಕು ಅನ್ನೋದು ಅಮೇರಿಕಾದ ಆಸೆ. ಆದರೆ ಇಸ್ರೇಲ್ ಮತ್ತು ಇರಾನ್ಗಿರೋದು ಅಸ್ತಿತ್ವದ ಪ್ರಶ್ನೆ. ಇದೇ ಒಂದು ಅಮೇರಿಕ ವಿಧಿಸಿರೋಂಥ ಒಪ್ಪಂದಗಳಿಗೆ ಒಂದು ಷರತ್ತುಗಳಿಗೆಲ್ಲ ಬಗ್ಬಿಟ್ರೆ ಇರಾನ್ ಒಂದು ರೀತಿ ಅಲ್ಲಿಲ್ಲದ ಆವಾಗ್ಬಿಡುತ್ತೆ.
ಹಂಗಾಗಿ ಇರಾನ್ ಒಪ್ಪೋ ಚಾನ್ಸಸ್ ಕಡಿಮೆ. ಇನ್ನು ಇಸ್ರೇಲ್ಗೆ ಎಲ್ಲಿವರೆಗೂ ಇರಾನ್ ಇರುತ್ತೋ ಅಲ್ಲಿವರೆಗೂ ಇಸ್ರೇಲ್ಗೆ ತನ್ನ ಅಸ್ತಿತ್ವದ ಪ್ರಶ್ನೆ ಇದ್ದೇ ಇರುತ್ತೆ. ಹಂಗಾಗಿ ಇರಾನ್ನಲ್ಲಿರೋ ಒಂದು ಮುಸ್ಲಿಂ ಒಂದು ಧರ್ಮಾಧಿಕಾರಿಗಳ ಸರ್ಕಾರ ಏನಿದೆ, ಇಸ್ಲಾಮಿಕ್ ರೆಜಿಮ್ ಏನಿದೆ, ಅದನ್ನು ಅಂತ್ಯ ಮಾಡಲೇಬೇಕು ಅನ್ನೋದು ಇಸ್ರೇಲ್ನ ಪಣ. ಹಂಗಾಗಿ ಸದ್ಯದ ಮಟ್ಟಿಗೆ ಈ ಮಾತುಕತೆ ಏನಾಗುತ್ತೆ ಅನ್ನೋದೇ ಡೌಟ್ ಇದೆ. ಜೊತೆಗೆ ಇಸ್ರೇಲ್ ಇರಾನ್ ಮಧ್ಯದ ಹೋರಾಟಕ್ಕಂತೂ ಸದ್ಯ ನಿಲ್ಲುವಂಥ ಲಕ್ಷಣಗಳು ಕಂಡು ಬರ್ತಿಲ್ಲ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ಒಂದು ಎಲ್ಲ ಬೆಳವಣಿಗೆಗಳ ಸಮಗ್ರವಾದ ಅವಲೋಕನ. ಇದೇ ರೀತಿಯಾದಂಥ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಒಳನೋಟಗಳು ಮತ್ತು ಮಾಹಿತಿಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ ವೀಕ್ಷಕರೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.